4 ರೈತರಿಗೆ ಆದರ್ಶನಾಗಬೇಕು. ಯಾವುದೋ ಆಫೀಸಲ್ಲಿ ಕೂತ್ಕೊಂಡು ಅಗ್ರಿಕಲ್ಚರ್ ಆಫೀಸಲ್ಲಿ ಕೂತ್ಕೊಂಡು ಬೀಜ ಹಂಚಿದ್ನಿ ಮತ್ತೇನೋ ಮಾಡಿದ್ನಿ, ಅವೇ ನಿಮ್ಮ ಕಾಗದದಲ್ಲಿ ಬರೆದಂಥದ್ದು ಓದಿದ್ದಂತಲ್ಲ, ನೀವು ಬರೆದಂಥದ್ದು, ನೀವು ಸಂಶೋಧನೆ ಮಾಡಿದಂಥದ್ದು ಅಲ್ಲಿಗೆ ಎಕ್ಸಿಸ್ಟೆನ್ಸ್ ಒಳಗೆ ತೋರಿಸ್ಬೇಕಾಗ್ಯದ. ಬರೀ ಬೆಳೆ ಹೆಚ್ಚಾಗೋದು ಮಾತಾಡ್ತಾ ಇದ್ದೀರಿ. ರೈತಗೆ ಮಾರ್ಕೆಟ್ ಕೊಡೋದು ಎಷ್ಟು ಮಾತಾಡ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದೀರಿ, ಈಗೆಲ್ಲ ಇಂಥ ಡಿಸ್ಕಷನ್ ಆಗಬೇಕಾದ್ರೆ ನಮ್ಮಲ್ಲಿ ನೋಡಿರಿ. ದಿನವೆಲ್ಲ ಅದೊಂದು ನೀವು ಮಾತಾಡಬೇಕಾಗಿತ್ತು, ನೀವು ಮುಗಿದು ಹೋಗ್ತದೆ. ಅದೀಗ ಸಾಕಷ್ಟು ಮಾತಾಡಿದಿರಿ, ಮೊನ್ನೆ ದಿವಸ ಸಾಕಷ್ಟು ಜಗಾಡಿದಿರಿ, ಅಂಕಿ ಹರ್ಕೊಂಡಿದ್ದೀರಿ, ಮಾಡಿದಿರಿ. ಅವರು ಅದನ್ನು ಮಾತಾಡ್ತಾ ಇದ್ದಾರೆ. ಆದರೆ ಮುಖ್ಯ ಮಾತಾಡಬೇಕಾಗಿದ್ದು ಈ ಸಮಸ್ಯೆಗಳ ಬಗ್ಗೆ. ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕು? ಮೋದಿಯವರು ಹೇಳಿ ಸೋತರು, ನೀವೆಲ್ಲಿ ಗೆಲ್ಲಬೇಕಾಗಿತ್ತು, ಅದು ಮಾತಾಡಿಲ್ಲ. ಮೋದಿಯವ್ರು ಕೆಳಗಾಕ ಹೋದ್ರೆ ಇವ್ರದ್ದು ಬರ್ತೈತಿ, ಇವರು ಉದ್ಯೋಗ ಕೊಟ್ಟಿಲ್ಲ. ಇಲೆಕ್ಷನ್ದಾಗ ಮಾತ್ರ ಒಬ್ಬರಿಗೊಬ್ಬರು ಟೀಕಾ ಮಾಡೇ ಮಾಡ್ತಾರೆ. ಉದ್ಯೋಗದ ಬಗ್ಗೆ ಭರವಸೆ ಕೊಟ್ಟೇ ಕೊಡ್ತಾರೆ. ಅದು ವಾಸ್ತವವಾಗಿ ಈ ಸದನದಲ್ಲಿ ನಡಿಬೇಕಾದ ಚರ್ಚೆಗಳು ಇವು. ರೈತ ಇವತ್ತು ಬೀದಿಗೆ ಬಂದಾನ, ಅದ್ರ ಬಗ್ಗೆ ಇಲ್ಲ. ರೈತ ಮಾರ್ಕೆಟ್ ಇಲ್ಲ, ಅದ್ರ ಬಗ್ಗೆ ಇಲ್ಲ. ರೈತ ಸಾಲ ಕಡಿಮೆ ಕೊಡ್ತಾರೆ, ಇವರು ಕೊಟ್ಟು ಅದು ಮುಡ್ಸೋಕ್ಕಾಗೋದ್ರೆ ರೈತಗೆ ಯಾಕೆ, ಅದ್ರ ಬಗ್ಗೆ ಇಲ್ಲ. MS ಅಗ್ರಿ ಅಂತವ್ರು ಚರ್ಚೆ ಓದಿದ್ದವ್ರು ಅಗ್ರಿಕಲ್ಚರ್ಗೆ ಯಾಕೆ ಬರ್ತಾ ಇಲ್ಲ, ಇವಕ್ಕೆಲ್ಲ ಉತ್ತರ ಹುಡುಕ್ಬೇಕಾಗಿತ್ತು. ಇಲ್ಲಿ ಉದ್ಯೋಗ ಅದಾವ, ಆದ್ರೆ ಲಾಭದ ಉದ್ಯೋಗ ಅಲ್ಲ. ಅದು ಯಾವಾಗ ಒಂದು ಲಾಭ ಉದ್ಯೋಗ ಅನ್ನೋದ್ರ ವಿಚಾರ ಮಾಡ್ತಾ ಎಲ್ಲ ದಿವಸದಿಂದ ಚರ್ಚೆ ಆಗಬೇಕಾಗಿತ್ತು. ಅದೆಲ್ಲ ಬಿಟ್ಟು ಸುಮ್ಮನೆ ಏನೋ ನಮ್ಮ ರಾಜ್ಯಪಾಲರು ಅರ್ಧಕ್ಕೆ ಬಿಟ್ಟು ಹೋದ್ರೆ ಅಂತ ತಿಳ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡಿ ದಿನವೆಲ್ಲ ಕಳೆದಿದ್ದು ಎಷ್ಟು ಯೋಗ್ಯ ನೀವು ಹೇಳ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗರಡಿ ವಂದನೆಗಳು.